ಸಿಂದೋಗಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮದ ಸಮಸ್ಯೆ ಕೇಳಿದ್ದಕ್ಕೆ ಅಧ್ಯಕ್ಷರಿಂದ ಹಲ್ಲೆ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಸಿಂದೋಗಿ ಗ್ರಾಮ ಪಂಚಾಯತ್ ಪಿಡಿಒಗೆ ಗ್ರಾಮ ಸಮಸ್ಯೆ ಹೇಳಲು ಹೋದ ವ್ಯಕ್ತಿಯು ಬೆನ್ನು ಕಚ್ಚಿ ಮನಬಂದಂತೆ ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿರುವ ಕೇಳಿ ಬಂದಿದೆ. ಸಿಂದೋಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ದುರ್ಗಪ್ಪ ಟೋಪೋಜಿ ಹಾಗೂ ಆತನ ಸಂಬಂಧಿಗಳು ಸೇರಿ 30 ವರ್ಷದ ಹನುಮಂತ ಕರಿಕಟ್ಟಿ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಗ್ರಾಮ ಪಂಚಾಯತ್ ಪಿಡಿಒಗೆ ಗ್ರಾಮದ ಶಾಲೆಯ ಪಕ್ಕದಲ್ಲಿನ ರಸ್ತೆ ಮೇಲೆ ನಿಲ್ಲುವ ಚರಂಡಿ ನೀರಿನ ಸಮಸ್ಯೆ ಹಾಗೂ ಚರಂಡಿ ನೀರಿನಲ್ಲಿ ಅಂಗನವಾಡಿ ಮಕ್ಕಳು ಸಾರ್ವಜನಿಕರು ನಡೆದುಕೊಂಡು ಹೋಗುತ್ತಾರೆ. ಇದನ್ನ ದುರಸ್ತಿ ಮಾಡುವಂತೆ ಮನವಿ ಮಾಡಲು ಹೋದಾಗ ಇದೇ ವೇಳೆ ಅಧ್ಯಕ್ಷನು ಚಪ್ಪಲಿಯಿಂದ ಹಲ್ಲೆಗೈದು ಬೆನ್ನು ಕಚ್ಚಿದ್ದಾನೆ ಮತ್ತು ಪಿಡಿಒ ಸೇರಿ ಅಧ್ಯಕ್ಷರ ಸಂಬಂಧಿಕರು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಘಟನೆ ಸೌದತ್ತಿ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಜಿಲ್ಲಾ ವರದಿಗಾರರು ಅಸ್ಲಾಂ ನಿಪಾಣಿ. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನೋಡೋಕ್ಕೆ ಪೆಂಟ್ ಹಚ್ಚಿರುತ್ತಾರೆ. ಅದಕ್ಕಾಗಿ ಮಾಧ್ಯಮಗಳು ನಮಗೆ ನ್ಯಾಯ ಪಡಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮನೆ SP ಸಾಹೇಬರು ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದ. ನನ್ನ ಹೆಸರು ಹನುಮಂತ ಯಲ್ಲಪ್ಪ ಕರಿಕಟ್ಟಿ. ನಾನು ಸಿಂದೋಗಿ ಗ್ರಾಮದವನಾಗಿದ್ದು ಇವತ್ತಿನ ದಿವಸ ಸಿಂದೋಗಿಯಲ್ಲಿ ಗ್ರಾಮ ಪಂಚಾಯತ್ PDO ಅವರನ್ನು ನಮ್ಮ ಶಾಲೆ ಹತ್ತಿರ ನೀರು ನಿಂತಿರೋದ್ರಿಂದ ಮಕ್ಕಳಿಗೆ ತೊಂದರೆ ಆಗುತ್ತಂತ PDO ಅವ್ರನ್ನ ಕೇಳುತ್ತಿದ್ದಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಅವ್ರ ಕುಟುಂಬಸ್ಥರು ಬಂದು ನನ್ನ ಮೇಲೆ ಹಲ್ಲೆ ಮಾಡಿರುತ್ತಾರೆ. ಮತ್ತು ಅಲ್ಲಿಂದ ಬಂದು ನನ್ನ ಮನೆಗೆ ಕಳಿಸಿದಾಗ ಮನೆಯ ಮೇಲೆ ಬಂದು ಕೌಟುಂಬಿಕವಾಗಿ ಎಲ್ಲರೂ ಬಂದು ಹಲ್ಲೆ ಮಾಡಿ ಮಾರಣಾಂತಸ್ತ್ರಗಳಿಂದ ಹೊಡೆದಿರುತ್ತಾರೆ ಮತ್ತು ಜೀವ ಬೆದರಿಕೆ ಹಾಕಿ ಧಮಕಿ ಹಾಕಿರುತ್ತಾರೆ. ಅಧ್ಯಕ್ಷರಾದ DD ಟೋಪೋಜಿ ಹಾಗೂ ಅವರ ಕುಟುಂಬಸ್ಥರು, ಗುತ್ತಿಗೆದಾರರಾದ ಮಂಜು ಬೇರೆ, ರಾಜು ಬೇರೆ, ಮುತ್ತಪ್ಪ ಟೋಪೋಜಿ, ಮಳಪ್ಪ ಎಕ್ಕೇರಿ ಹಾಗೂ ರುಕ್ಮವ್ವ ಎಕ್ಕೇರಿ ಅವರು ಬಂದು ಹಲ್ಲೆ ಮಾಡಿರುತ್ತಾರೆ. ಆದ ಕಾರಣ ಮಾನ್ಯ SP ಸಾಹೇಬ್ರವ್ರ ಮೇಲೆ ಬಡವರ ಮೇಲೆ ಕಾಳಜಿ ತೊಗೊಂಡು ಸ್ವಲ್ಪ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಕ್ಕಳ ಅನುಕೂಲಕ್ಕಾಗಿ ಕೇಳಿದ್ದಕ್ಕಾಗಿ ಹಲ್ಲೆ ಮಾಡಿರುತ್ತಾರೆ. ಈಗ ಅಭಿವೃದ್ಧಿಗೆ ಇದು ಮಾಡಂತ ಹೇಳಿದಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಲ್ಲೇ ಇದ್ದರು. ಅವರು ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿರ್ತಾರೆ. ಚಪ್ಪಲಿಂದ ಹೊಡೆದರು ಕೇಳಿದ್ದಕ್ಕಾಗಿ. ಮತ್ತು ಅವರ ಕುಟುಂಬಸ್ಥರು ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿರುತ್ತಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ DD ಟೋಪೋಜಿ ಹಾಗೂ ಅವರ ಸಹೋದರನಾದ ಗುತ್ತಿಗೆದಾರ ಮಂಜುನಾಥ್ ಬೇರೆ ಹಾಗೂ ಮಂಜುನಾಥ್ ರಾಜು ಬೇರೆ ಹಾಗೂ ಮಾಳಪ್ಪ ಎಕ್ಕೇರಿ ಹಾಗೂ ರುಕ್ಮವ್ವ ಎಕ್ಕೇರಿ, ಮುತ್ತು ಟೋಪೋಜಿ ಅವರು ಕೂಡ ಹಲ್ಲೆ ಮಾಡಿರ್ತಾರೆ. ಮತ್ತು ನನ್ನ ಎಲ್ಲ ಮುಗಿದ ಮೇಲೆ ಮನೆಗೆ ಕಳಿಸಿದಾಗ ನಮ್ಮ ಮನೆ ಹತ್ತಿರ ಬಂದು ಕೊಡ್ಲಿ ಮತ್ತು ಕುಡುಗಲುಗಳನ್ನು ತೆಗೆದುಕೊಂಡು ಬಂದು ಶಲಿಕೆಗಳನ್ನು ತೆಗೆದುಕೊಂಡು ಬಂದು ಹಲ್ಲೆ ಮಾಡಿರುತ್ತಾರೆ. ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ತಮ್ಮ SP ಸಾಹೇಬರಲ್ಲಿ ಕೇಳಿಕೊಳ್ಳುತ್ತೇನೆ ಹಾಗೂ ಗೃಹ ಮಂತ್ರಿಯಲ್ಲರೂ ಕೇಳಿಕೊಳ್ಳುತ್ತೇನೆ. ಈ ಬಡವರ ಮೇಲೆ ಈ ಥರ ಹಲ್ಲೆಗಳು ಭಾಳ ಆಗ್ತಿರುತ್ತವೆ. ಅದಕ್ಕಾಗಿ ನಮ್ಮ ಮೇಲೆ ಬಡವರಿಗೆ ರಕ್ಷಣೆ ಕೊಡಲಿ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಥರ ಹಲ್ಲೆಗಳು ನಡೀತಿರುವುದು ಅಮಾನವೀಯ ದೃಷ್ಟಿಯಾಗಿರುತ್ತವೆ. ಆದ ಕಾರಣ ನಮಗೆ ರಕ್ಷಣೆ ಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ.